ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೈಕ್ ರೈಡ್ ಹೋಗೋಣ ಅಂತ ಹೊರಟಿದ್ದೀವಿ. ನಾವೀಗ ಬೈಕೂರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ರೈಡ್ ಹೋಗಬೇಕು. ನಾವು ಹೋಗ್ತಿರೋ ಫಸ್ಟ್ ಪ್ಲೇಸ್ ತೊಂಬಟ್ಟು ಫಾಲ್ಸ್. ಈ ರೂಟು ತುಂಬ ಚೆನ್ನಾಗಿದೆ, ಬಟ್ ರೋಡ್ ಸ್ವಲ್ಪ ನ್ಯಾರೋ ಇದೆ, ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೊಂದು 3-4 ಕಿಲೋಮೀಟರ್ಸ್ ಹಿಂಗೆ ಒಳಗೆ ಹೋಗಬೇಕು. ಇದಂತೂ ಫುಲ್ ಕಾಡು ಥರನೇ ಇದೆ. ಯಾವ ವೆಹಿಕಲ್ಸು ಓಡಾಡ್ತಿಲ್ಲ, ಯಾರೂ ಜನನೂ ಕಾಣಿಸ್ತಿಲ್ಲ. ಇನ್ನು ಎಷ್ಟು ದೂರ ಹಿಂಗೆ ಹೋಗ್ಬೇಕು ಅನ್ನೋದು ನೋಡಬೇಕು. ರಾತ್ರಿ ಹೊತ್ತಂತೂ ಇಲ್ಲಿ ಬಂದರೆ ಇಲ್ಲೊಂದಿಷ್ಟು ದನಗಳಷ್ಟೇ ಕಾಣಿಸ್ತಾ ಇದೆ, ಅಷ್ಟೇ ಬಿಟ್ಟರೆ ಒಂದು ಮನೆಯೂ ಇಲ್ಲ, ಜನನೂ ಇಲ್ಲ. ಓಕೆ, ಫೈನಲಿ ಬಂದ್ವಿ. ಐ ಥಿಂಕ್ ಇಲ್ಲೊಂದು 2-3 ಕಾರ್ ಕಾಣಿಸ್ತಿದೆ, ಜನನೂ ಇದ್ದಾರೆ. ಇದೇ ಫಾಲ್ಸ್ ಅಂತ ಅಂದ್ಕೊಂಡಿದ್ದೀವಿ. ₹500 ಪ್ಲೀಸ್. ಟಿಕೆಟ್, ಎಂಟ್ರಿ ಟಿಕೆಟ್. ಹಾಂ, ಇದಕ್ಕೆ 500 ಇದೇನಾ? ಬೆಟ್ಟನೇ ಎತ್ಕೊಂಡು ಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲೇ ಹೋಗೋದು. ಯಾರೋ ಹೋಗಿದ್ದಾರೆ ಆಲ್ರೆಡಿ, ಹೋಗಿದ್ದಾರೆ ಯಾರೋ. ವಾಯ್ಸ್ ಕೇಳಿಸ್ತಿದೆಯಲ್ಲ, ಬಟ್ ಫುಲ್ ಸ್ಲೋಪ್ ಇದೆ. ಕೇಳಿದ್ರೆ ಗೊತ್ತಾಗ್ತಿದ್ದಲ್ಲ ಹೋಗ್ಬೋದು ಅಂತ. ಬನ್ನಿ ನಾವು ಹೋಗೋಣ. ಇಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅಂತ. ಏನಿದೆ, ಹಳ್ಳಗಳು ತುಂಬ ಅಪಾಯ ಮಟ್ಟ ಏನಿಲ್ಲ. ಇದು ಹಳೇದು ಅನ್ಸುತ್ತೆ, ತೆಗಿದೇ ಇಲ್ಲ ಅಷ್ಟೇ. ಸೊ ಫಾಲ್ಸ್ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ, ನಾವೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಜನನೂ ಜಾಸ್ತಿ ಇಲ್ಲ, ತುಂಬ ಇನ್ಸೈಡ್ ಪ್ಲೇಸ್ ಇರೋದ್ರಿಂದ ಜಾಸ್ತಿ ಜನನೂ ಕಾಣಿಸ್ತಿಲ್ಲ. ಆ್ಯಂಡ್ ಇದು ಸ್ವಲ್ಪ ಆಫ್ ಸೀಸನಲ್ಲಿ ಬಂದಿದ್ದೀವಿ ಅನಿಸುತ್ತೆ, ಸೊ ಹಾಗಾಗಿ ಯಾರೂ ಕಾಣಿಸ್ತಿಲ್ಲ. ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಫಾಲ್ಸ್ ಹೆಸರು ತೊಂಬಟ್ಟು ಫಾಲ್ಸ್ ಅಂತ. ಇಲ್ಲಿ ಕಾಂತಾರ 1 ಶೂಟಿಂಗ್ ಕೂಡ ಮಾಡಿದರು. ಸ್ವಲ್ಪ ಒಳಗಡೆ ಇದೆ, ಬಟ್ ನಿಜ ಬರ್ತಿದೆ. ಇಲ್ಲೋಗೋದಲ್ಲ ಆ ಕಡೆ. ತೊಂಬಟ್ಟು ವಾಟರ್ಫಾಲ್ಸ್ ನೋಡಿದ್ದಾಯಿತು. ಈಗ ಇದರಿಂದ ಒಂದು 24 ಕಿಲೋಮೀಟರ್ಸ್ ದೂರದಲ್ಲಿ ಮೆಟ್ಕಲ್ ಗುಡ್ಡ ಅಂತ ಒಂದು ಪ್ಲೇಸ್ ಇದೆ. ಇದು ಆ್ಯಕ್ಚುಲಿ ಒಂದು ವ್ಯೂ ಪಾಯಿಂಟ್.
ಗಾಡಿ ಓಡ್ಸೋಕ್ಕಾಗುತ್ತಾ ಇದರಲ್ಲಿ ಅನ್ನೋದೇ ಡೌಟು. ನಾನಂತೂ ಜೀವನ ಬಾಯಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಆ್ಯಕ್ಚುಲಿ ಗಾಡಿ ಹತ್ತೋದೇ ತುಂಬ ಕಷ್ಟ ಇದೆ ರೋಡಲ್ಲಿ. ಸೊ ನಾವು ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಿದ್ದೀವಿ. ನಡೀತಾನೆ ಇದೀವಿ, ದಾರಿ ಅಂತೂ ಮುಗಿತಾನೇ ಇಲ್ಲ. ಸೊ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಬೈಕಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾನು ಒಬ್ಬಳೇ ಇದ್ದೀನಿ, ಯಾರೂ ಇಲ್ಲ. ಅವರು ಗಾಡಿ ತೊಗೊಂಬರ್ತೀನಿ ಅಂತ ಹೋದರು. ಸೊ ನಾನು ಒಬ್ಬಳೇ ಇದ್ದೀನಿ. ತುಂಬ ಸೈಲೆಂಟ್, ಲೈಕ್ ಲಿಟ್ರಲಿ ಯಾರೂ ಇಲ್ಲ. ಭಯ ಆಗ್ತಿದೆ, ಬಟ್ ಫೈನ್. ಏನೇನೋ ಸೌಂಡ್ಸ್ ಆಗ್ತಾಯಿದೆ. ಫೈನಲಿ ಎಲ್ಲ ಹೊಂಡ ಗುಂಡಿನ ಹಾರಿಸ್ಕೊಂಡು ಬಂದ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಟೆಂಪಲ್. ತುಂಬ ಹೈಟಲ್ಲೇ ಇದೆ. ಸೊ ವ್ಯೂ ಪಾಯಿಂಟು ಚೆನ್ನಾಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ವಾವ್, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಆಲ್ 3 ಸೈಡ್ಸಲ್ಲಿ ವ್ಯೂ ಪಾಯಿಂಟ್ ಇದೆ, ಜಸ್ಟ್ ಒಂದು ಕಡೆ ಅಲ್ಲ. ಸರ್ ಈ ಕಡೆ ನೋಡಿ. ಒಂದು ಗಣೇಶನ ದೇವಸ್ಥಾನ. ಇಲ್ಲಿ ಒಂದು 2-3 ಜನ ಇದ್ದರು ನಾವು ಬಂದಾಗ, ಅವರು ಕೂಡ ಹೊರಟೋದ್ರು. ಸೊ ಯಾರ್ಯಾರೂ ಇರಲಿಲ್ಲ. ತುಂಬ ಪೀಸ್ಫುಲ್ ಆಗಿತ್ತು. ಒಂಥರ ಏಕಾಂತ, ಒಂಥರ ನೆಮ್ಮದಿ, ಈ ಸ್ಟ್ರೆಸ್ ರಿಲೀಫ್ ಅಂತಾರಲ್ಲ, ಅದಾಯಿತು ಆ್ಯಕ್ಚುಲಿ. ಇದು ನೋಡಿದರೆ ಇವಾಗ ಇದು ಇನ್ನೊಂದು ಸೈಡ್ ಆಫ್ ದ ವ್ಯೂ. ಹಾಗೆ ಆ ಸೈಡ್ ಕೂಡ ವ್ಯೂ ಇದೆ.